ಒಂದು ರೀತಿಯಲ್ಲಿ ಹಿಂದೆಂದೂ ಕೂಡ ಹಿಂದೂ ಮುಸ್ಲಿಂ ಅಂತ ಭಾಷಣ ಮಾಡಿರದ ಪ್ರಧಾನ ಮೋದಿ ಇವತ್ತು ಈಗ ನಿನ್ನೆ ಲೋಕಸಮರದ ಈ ಪ್ರಚಾರದ ಅವಧಿಯಲ್ಲಿ ಮೊದಲ ಬಾರಿಗೆ ಅಂತಹ ಒಂದು ಪ್ರಸ್ತಾಪವನ್ನು ಸಾರ್ವಜನಿಕ ಸಭೆಯಲ್ಲಿ ಮಾಡಿದ್ದಾರೆ. ಮೊದಲನೇದಾಗಿ ಕಾಡುವಂಥದ್ದು ಒಬ್ಬ ಪ್ರಧಾನಿಯಾಗಿ ಈ ರೀತಿಯಾಗಿ ಮಾತನಾಡುವಂಥದ್ದು ಸರಿನಾ ತಪ್ಪಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಪ್ರಧಾನಿ ಗಿದಾನಿ ಎಲ್ಲ ಇಲ್ಲ, ಚುನಾವಣೆ ಟೈಮಲ್ಲಿ ಅವೆಲ್ಲ ಎಂಥದ್ದು ಇಲ್ಲ. ಸುಮ್ಮನೆ ನೀವು ನಿಮ್ದು ಮಾನ ಮರ್ಯಾದೆ ಉಳಿಸ್ಕೊಳಕ್ ಮಾತಾಡ್ತೀರಿ, ಎಲ್ಲ ಇಷ್ಟ ಬಂದಂಗೆ ಮಾತಾಡ್ತಿರೋದು. ಅದು ಪದಾನಿ ಅಂತೆಲ್ಲ ಇಲ್ಲ ಅಲ್ಲಿ ಚುನಾವಣೆ ಟೈಮಲ್ಲಿ ಇದೆಲ್ಲ. ಬಟ್ ದಿ ಪ್ರಾಬ್ಲಮ್ ಇಸ್ ದಿಸ್, ಏನ್ ಸರ್, ಇವ್ರು ಹೆಂಗೆ ಸರ್ವೆ ಮಾಡ್ತಿದ್ದಾರೆ ಇಲ್ಲ ಕಿತ್ಕೊಂಡ್ಬಿಡ್ತಾರೆ ನಿಮ್ಗೆ ಹುಷಾರು ಅಂತ ಹೇಳ್ತಾರೋ, ಹೇಗಿದು ಅಂತಂದ್ರೆ ನಾವು ಎಲ್ಲಿ ಮಾಡ್ತಿರ್ತೀವಿ ನಮ್ಮ ಹತ್ರ ಎಲ್ಲಿದೆ ಅಂತಾರೆ. ಹಾಗೆ ಈಗ ಸಂವಿಧಾನ ಬದಲಾಯಿಸ್ಬಿಡ್ತಾರೆ, ಆಗಲ್ಲ ಅಂತಂದ್ರೆ ಬಿಡಲ್ಲ, ಸಂವಿಧಾನ ಬದಲಾಯಿಸ್ತಾರೆ ಅನ್ನೋದು. ಹಾಗೆ ಅದಕ್ಕೆಲ್ಲ ದಾರಿ ಇಲ್ವಾ? ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಯಾವುದು ಯಾರಿಗೂ ಯಾವ ಹುದ್ದೆನೂ ಇಲ್ಲ. ರಾಹುಲ್ ಗಾಂಧಿನೂ ಬಾಯಿಗೆ ಬಂದಂಗೆ ಹೇಳದೆ, ಪ್ರಧಾನಮಂತ್ರಿ ಆದ್ರೆ ನರೇಂದ್ರ ಮೋದಿನೂ ಹೇಳದೆ. ಬಟ್ ಸಂಪತ್ತಿನ ಸಮಾನ ಹಂಚಿಕೆ ಅನ್ನುವಂಥದ್ದು ನೋ ವೇ. ಐ ಟೆಲ್ ಯು ವೈ. ಕಾಂಗ್ರೆಸ್ನವರು ಅದರದ್ದು ಆಸೆ ಪಟ್ಟಿದ್ದಾರೆ. ಯಾಕಂದ್ರೆ ರಾಹುಲ್ ಗಾಂಧಿ ಆ ಥರದ ಮಾತುಗಳನ್ನ ಕೆಲವು ಕಡೆ ಆಡಿದ್ದಾರೆ, ಹೇಳಿದ್ದಾರೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಸಂಪತ್ತನ್ನ ಮರುಹಂಚಿಕೆ ಮಾಡುವುದು. ಏನು ಸಂಪತ್ತನ್ನ ಮರುಹಂಚಿಕೆ ಮಾಡುವುದು ಅಂದರೆ ಏನು? ಓನ್ಲಿ ಟೂ ಮೆಥಡ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್. ಸಂಪತ್ತನ್ನ ಹಂಚುವುದಕ್ಕೆ ಎರಡು ಮಾರ್ಗಗಳು ಇರುತ್ತವೆ. ಮಾರ್ಗ ಒಂದು ನೇರವಾದ ಮಾರ್ಗ, ಅಂದ್ರೆ ಡೈರೆಕ್ಟ್ಲಿ. ಹೀಗೆ ಅಂದರೆ ರಾಹುಲ್ ಗಾಂಧಿ ಅವರು ಬೇಕಿದ್ರೆ ಮನಸ್ಸು ಮಾಡಿ ಅವರ ಆಸ್ತಿಯನ್ನು, ಯಡಿಯೂರಪ್ಪನವರ ಆಸ್ತಿಯನ್ನು, ಡಿ ಕೆ ಶಿವಕುಮಾರ್ ಆಸ್ತಿಯನ್ನು, ಖರ್ಗೆಯವರ ಆಸ್ತಿಯನ್ನು, ಅಥವಾ ಇನ್ಯಾರೋ ನರೇಂದ್ರ ಮೋದಿ ಆಸ್ತಿಯನ್ನು ಕಿತ್ಕೊಂಡು ರಾಷ್ಟ್ರೀಕರಣ ಕಿತ್ಕೊಂಡ್ಬಿಡೋದು. ಕಿತ್ಕೊಂಡು ಕಂಡು ಅವ್ರಿಗೆಲ್ಲ ಕೊಡ್ಕೊಂಡು ಹೋಗ್ಬೇಕು ನೀವು. ಅವಾಗ ಅವಕಾಶ ಇದೆ. ಅದಕ್ಕೆ ಹೇಳ್ತಿರೋದು, ದಿ ಫಂಡಮೆಂಟಲ್ ರೈಟ್ ಈಸ್ ಟು ಓನ್ ಮೈನ್. ನನಗೆ ಆ ಹಕ್ಕು ಫಂಡಮೆಂಟಲ್ ಇದೆ. ಯಾವ ಸಂವಿಧಾನವನ್ನು ಬದಲಾಯಿಸಬಾರದು ಅಂತ ಅವ್ರು ವಾದ ಮಾಡ್ತಾರೋ ಹಾಗೆ ಇದು ಅಲ್ಲೇ ಅಡಕವಾಗಿದೆ ಸಂವಿಧಾನದ ಒಳಗಡೆ. ರೈಟ್ ಟು ಪ್ರಾಪರ್ಟಿ ಸಂವಿಧಾನದಲ್ಲಿ ಅಡಕವಾಗಿದೆ, ಕಿತ್ಕೊಳ್ಳಕ್ ಬರಲ್ಲ. ಹೆಂಗ್ ಮಾಡ್ತೀರಿ? ಸೊ ರೀಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು ಹಾಗಾದ್ರೆ? ಸಂವಿಧಾನ ಜೋಕ್. ಡಿ ಕೆ ಶಿವಕುಮಾರ್ ಕೈಲಿ ಯಡಿಯೂರಪ್ಪನವ್ರ ಕೈಲಿ ಕಿತ್ಕೊಂಡು ಕೊಟ್ಬಿಡ್ತಾರಾ ರಾಹುಲ್ ಗಾಂಧಿ? ಧೈರ್ಯ ಇದೆಯಾ? ಬೇಡ, ಅವ್ರದ್ದೇ ಕೊಡ್ತಾರಂತ ಫಸ್ಟ್. ಆಗಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡದು ಬೇಡ ಸರ್, ಆಗಲ್ಲ. ಸಂವಿಧಾನ ಯಾವ ದೇಶದಲ್ಲೂ ಆಗಿಲ್ಲ, ನಮ್ಮಲ್ಲೂ ಆಗಲ್ಲ. ಯಾವ ದೇಶ ಆಸ್ತಿಯ ವಿಚಾರದಲ್ಲಿ, ಸಂಪತ್ತಿನ ವಿಚಾರದಲ್ಲಿ ಇದು ಸಾಧ್ಯವೇ ಇಲ್ಲದಿರುವ ಮಾತು. ಓಕೆ, ಹಾಗಿದ್ರೆ ಯಾವುದು ಸಂಪತ್ತು ಹಂಚಿಕೆ ಅಂದರೆ? ಸೆಕೆಂಡ್ ಆಪ್ಷನ್, ಎರಡನೇ ಆಯ್ಕೆ, ಇಂಡೈರೆಕ್ಟ್ಲಿ, ಅಪ್ರತ್ಯಕ್ಷವಾಗಿ ತೆರಿಗೆಗಳ ಮೂಲಕ ಸಂಗ್ರಹವಾದ ಆದಾಯವನ್ನು ವೆಚ್ಚ ಮಾಡುವಾಗ ನಿರ್ದಿಷ್ಟ ಸಮುದಾಯ, ನಿರ್ದಿಷ್ಟ ಪ್ರದೇಶ, ನಿರ್ದಿಷ್ಟ ಜಾತಿ, ನಿರ್ದಿಷ್ಟ ಕೋಮು ಅವರಿಗೆ ಹೆಚ್ಚು ಖರ್ಚು ಮಾಡುವುದು. ಅದು ಅಪ್ರತ್ಯಕ್ಷ. ಓಕೆ, ಅದನ್ನ ಮಾಡಬಹುದು. ನನಗೀಗ ಕ್ಲಾರಿಟಿ ಬಂತು. ಯಾವ ಸಮಾನತೆಯನ್ನ ಕಾಂಗ್ರೆಸ್ ಹೇಳಿಕೆ ಆಗಿದ್ರಿಂದ ಪ್ರಧಾನಮಂತ್ರಿ ಹೇಳೋದು, ನನ್ನ ಲೆಕ್ಕಾಚಾರದಲ್ಲಿ 10 ವರ್ಷಗಳ ಭಾಷಣದಲ್ಲಿ ಈ ನೇರ ಪ್ರಸ್ತಾಪದ ಈ ಮಾತುಗಳು ಅವ್ರ ಬಾಯಲ್ಲಿ ಇರಲಿಲ್ಲ. ಫಸ್ಟ್ ಟೈಮ್. ಯಾಕೆ ನನಗೆ ಗೊತ್ತಿಲ್ಲ, ಐ ಹ್ಯಾವ್ ನೋ ಐಡಿಯಾ. ಬಟ್ ಸಮಾನತೆಯ ವಿಚಾರದಲ್ಲಿ ನೀವು ತೆರಿಗೆ ಹಣವನ್ನು ಸಂಗ್ರಹ ಮಾಡಿದ್ದನ್ನು ರಾಹುಲ್ ಗಾಂಧಿ ಹೇಳೋ ಪ್ರಕಾರ ರೀಡಿಸ್ಟ್ರಿಬ್ಯೂಟ್, ಮರುಹಂಚಿಕೆ ಮಾಡ್ತೀನಿ, ಹೆಚ್ಚು ಆ ಕಡೆ ಕೊಟ್ಬಿಡ್ತೀನಿ ಅನ್ನೋದೇ ಆದ್ರೆ ಅದಿರೋ ಮಾರ್ಗದಲ್ಲಿ ಕೊಡಕ್ ಬರಲ್ಲ ಅಂತೀನಿ. ಯಾಕೆ? ಆಗ ನಮ್ಮ ಕರ್ನಾಟಕದಿಂದ ಎದ್ದು ಬಂದಿರುವ, ಎಬ್ಬಿಸಿರುವ ನನ್ನ ತೆರಿಗೆ, ನನ್ನ ಹಕ್ಕು ಬರುತ್ತಾಗ. ಸಹಜವಾಗಿ ಬಂದೇ ಬರುತ್ತೆ, ನ್ಯಾಚುರಲಿ. ದಿಸ್ ಆರ್ ಆಲ್ ಲಾಜಿಕ್. ಅದಕ್ಕೆ ಹೇಳ್ತಾ ಇರೋದು, ಚುನಾವಣಾ ಸಂದರ್ಭದಲ್ಲಿ ಮೂಳೆ ಇಲ್ಲದ ಈ ನಾಲಿಗೆಗಳಿಂದ ಬರ್ತಿರೋ ಈ ಮಾತುಗಳಿಗೆ ಬೆಲೆ ಕೊಡಬೇಡಿ. ನಿಮಗೆ ಯಾರಿಗೆ ಬೇಕೋ ಅವ್ರಿಗೆ ಮತ ಹಾಕೊಳ್ಳಿ, ಬೆಲೆ ಕೊಡಬೇಡಿ. ಸುಮ್ಮನೆ ಚುನಾವಣೆಗೋಸ್ಕರ ಇವೆಲ್ಲ ಚುನಾವಣೆಯ ಡಂಬಾಚಾರ, ಬೋಳೆಗಳು, ಎಲ್ಲ ಮಾತುಗಳು ಇವೆಲ್ಲ. ಅವ್ರು ಎಲ್ಲರದುವೆ. ಯಾವ ರಾಹುಲ್ ಗಾಂಧಿಗೂ ಹಂಚಕ್ಕಾಗಲ್ಲ, ಯಾವ ನರೇಂದ್ರ ಮೋದಿ ಹೇಳ್ದಂಗೆ ಕಿತ್ಕೊಳ್ಳೋಕ್ಕೂ ಆಗಲ್ಲ.
ಆಗಲ್ಲ ಅದು. ಅಷ್ಟೇ. ಯಾರಾದರೂ ಒಬ್ರು ಘನಂದಾರಿ ರಾಜಕಾರಣಿಗಳು ಮೀಸೆ ತಿರುಕೊಂಡು ಓಡಾಡ್ತೀರಲ್ಲ ನೀವು, ಉತ್ತರ ಕೊಡಿ ಈಗ ಇದಕ್ಕೆ. ಯಾವುದಾದರೂ ದೇಶದಲ್ಲಿ ಬಡವ ಮತ್ತು ಸಿರಿವಂತಿಕೆಯ ಮಧ್ಯದ ಈ ಯುದ್ಧ ಇಲ್ಲದಿರುವ ದೇಶ ತೋರಿಸ್ತೀರೋ? ಎಲ್ಲಾ ದೇಶದಲ್ಲೂ ಈ ಸಮಸ್ಯೆ ಇದೆ. ಯಾರು ಒಬ್ರು ತೋರಿಸ್ತೀರೋ? ನನಗೆ ಯಾವುದಾದ್ರೂ ಒಂದು ದೇಶ ತೋರಿಸ್ತೀರೋ? ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಜಾತಿಗಳ ಒಳಗಡೆ ಬರೀ ಸಿರಿವಂತಿಕೆ, ಬರೀ ಬಡತನ ಅಂತ ಯಾರಾದರೂ ಈ ಘನಂದಾರಿ ಕಚಡ ರಾಜಕಾರಣಿಗಳು ತೋರಿಸ್ತಿರೋ? ಬ್ರಾಹ್ಮಣರಲ್ಲಿ ಬರೀ ಸಿರಿವಂತರು, ಬಡವರಿಲ್ಲ ತೋರಿಸ್ತೀರಾ? ಕುರುಬರಲ್ಲಿ ಬರೀ ಸಿರಿವಂತರು ಅಥವಾ ಬರೀ ಬಡವರು, ಸಿರಿವಂತರಿಲ್ಲ ತೋರಿಸ್ತೀರಾ? ಪಾಪ ಬೈರ್ತಿ ಸುರೇಶಿಗೆ ಬೇಜಾರಾಗಲಾಗ. ಗೌಡ್ರಲ್ಲಿ ಬರೀ ಬಡವರು, ಸಿರಿವಂತರೇ ಇಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಬೇಜಾರಾಗಲ್ಲ? ಲಿಂಗಾಯತರಲ್ಲಿ ಬರೀ ಬಡವರು, ಸಿರಿವಂತರೇ ಇಲ್ಲ ಅಂದ್ರೆ ಯಡಿಯೂರಪ್ಪನವ್ರಿಗೋ ಇನ್ಯಾರಿಗೋ ಫ್ಯಾಮಿಲಿ ಎಂ ಬಿ ಪಾಟೀಲ್ಗೋ ಶಾಮರು ಶಿವಶಂಕರ್ನವ್ರಿಗೋ ಬೇಜಾರಾಗಲ್ಲ? ಆಗಲ್ಲ? ಹಾಗೆ ಆಗುತ್ತೆ ಸರ್. ಆಗಲ್ವಾ? ಹಾಗೆ. ದಲಿತರಲ್ಲಿ ಎಲ್ಲರೂ ಬಡವರೇ ಅಂತಾರೆ, ಮಾದೇವಪ್ಪನವರು ಬೇಜಾರಾಗಲ್ಲ? ಬಹಳ ನೋವು ಮಾಡ್ಕೊಳ್ತಾರೆ. ತೋರಿಸ್ರಿ ಯಾರು ಒಬ್ರು ನನಗೆ. ಯಾವುದೇ ಒಂದು ಜಾತಿ ಸೀಮಿತವಾಗಿದೆ ಅನ್ನಕ್ಕೆ. ಜಾತಿಗೂ ಸಿರಿವಂತಿಕೆಗೂ ಸಂಬಂಧವಿಲ್ಲ. ಸಿರಿವಂತಿಕೆಯನ್ನು ಆಯಾಯ ಜಾತಿಗಳಲ್ಲಿ ಅವಕಾಶ ಇರುವವರು, ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳುವವರು, ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವವರು, ಆಸ್ತಿಯನ್ನು ಹೇಗೆ ಸೃಜನೆ ಮಾಡಬೇಕು ಎಂಬ ನ್ಯಾಕನ್ನು ಬೆಳೆಸಿಕೊಂಡಿರುವವರು ಎಲ್ಲ ಜಾತಿಯ ಒಳಗೂ ಇದ್ದಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಯಾವ ಜಾತಿಲಿಲ್ಲ ಸಿರಿವಂತರು? ಮುಸ್ಲಿಮರಲ್ಲಿ ಬರೀ ಕಡು ಬಡವರೇ ಇದ್ದಾರೋ? ಮುಸ್ಲಿಮರಲ್ಲಿ ಇಲ್ವಾ? ದೊಡ್ಡ ದೊಡ್ಡ ಬಿಲ್ಡರ್ಗಳು ರಾಜ್ಯ ಕಟ್ಟೋ ಮಟ್ಟಕ್ಕಿದ್ದಾರೆ, ಅವರೆಲ್ಲ ಸಿರಿವಂತರು ಅಲ್ವಾ? ಜಮೀರ್ ಅಹಮದ್ದು ತೀರಾ ಬಡವರ? ಲ್ಯಾಟ್ರಿ. ಬಡತನ ಎಂಬುದು ಮನುಷ್ಯ ಜಾತಿಗೆ ಅಂಟಿರುವಂತಹ ಶಾಪವೇ ಹೊರತು ಅವನಿಗೆ ಮೇಲೇಳಕ್ಕಾಗಲ್ಲ ಅಷ್ಟೇ. ಅದಲ್ಲ. ಎಸ್, ಜಾತಿ ಆಧಾರದ ಮೇಲೆ ಅಂಟುವ ಶಾಪ ಅಲ್ಲ ಅದು, ಮನುಷ್ಯ ಜಾತಿಗೆ ಇರುವ ಶಾಪ. ಮತ್ತು ಈ ಭೇದ ಏನಿದೆ, ಬಡವ ಶ್ರೀಮಂತ ಎಂಬ ಭೇದ ಎಲ್ಲ ದೇಶಗಳಲ್ಲೂ ಇದೆ. ಅದಕ್ಕೆ ಜಾತಿ ಧರ್ಮ ಇಲ್ಲ. ಯಾಕೆ?